ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಆತ್ಮೀಯರೇ, ಕಳೆದಂತಹ ವಿಡಿಯೋದಲ್ಲಿ ತಾಯಿ ಮಹಾಪ್ರತ್ಯಂಗಿರ ದೇವಿ ಒಂದು ಸರಳ ಉಪಾಯವನ್ನು ನಿಮಗೆಲ್ಲ ತಿಳಿಸ್ಕೊಟ್ವಿ. ಅದೇ ರೀತಿಯಲ್ಲಿ ಈ ವಿಡಿಯೋದಲ್ಲೂ ಕೂಡ ಮತ್ತೊಂದು ರೀತಿಯಾದಂತಹ ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ನಮ್ಮ ಸಂಸ್ಥೆ ಬಂದಿದೆ ಅನ್ನುವಂತಹದ್ದು. ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಿರುವಂತಹ ಅಥವಾ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಗಮನಕ್ಕೆ ಬರ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಸಾಲಬಾಧೆ. ಬಹುಶಃ ಇವತ್ತಿನ ದಿನಗಳಲ್ಲಿ ಸಾಲಬಾಧೆ ಅಂತಂದ್ರೆ ಅದು ಒಂದು ದೊಡ್ಡ ಸಮಸ್ಯೆ ಆಗಿ ಕೂತಿದೆ. ಚಿಕ್ಕ ಚಿಕ್ಕ ಒಂದು ವ್ಯಕ್ತಿಯಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮದವರೆಗೂ ಕೂಡ ಇವತ್ತು ಸಾಲಬಾಧೆ ಬಾಧಿಸ್ತಾ ಇದೆ. ನಾವೆಲ್ಲವೂ ಕೂಡ ಸರಿ ಇದೆ, ಇದ್ದಕ್ಕಿದ್ದ ಹಾಗೆ ನಮಗೆ ಸಾಲ ಆಗೋಯ್ತು. ಸಾಲ ಮಾಡದೇ ಇರುವಂತಹ ವ್ಯಕ್ತಿಯು ಕೂಡ ಸಾಲ ಮಾಡುವಂತಹ ಪರಿಸ್ಥಿತಿಗೆ ಬಂದು ಬಿಡ್ತಾನೆ. ಅಥವಾ ಸಾಲ ಯಾರಿಗೋ ಕೊಟ್ಟಿರ್ತಾನೆ, ಸಾಲ ಇಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಮರಳಿ ಸಾಲ ಕೊಡದೇನೆ ಇವನು ಸಾಲಗಾರ ಆಗ್ಬಿಟ್ಟಿರ್ತಾನೆ. ಈ ತರದ ಅನೇಕ ಸಮಸ್ಯೆಗಳು ಇವತ್ತು ಸಾಲ ಬಾಧೆಗೆ ಸಿಲುಕಿರುವಂತಹದ್ದು. ಯಾವುದೋ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿರ್ತೀವಿ, ಆ ಬಿಸ್ನೆಸ್ ಚೆನ್ನಾಗಾಗತ್ತೆ ಅಂತ ನಂಬಿ ಒಂದಿಷ್ಟು ಸಾಲಗಳನ್ನ ಮಾಡಿಕೊಂಡು ಆ ಎಲ್ಲ ಬಂಡವಾಳವನ್ನ ಬಿಸ್ನೆಸ್ ಮೇಲೆ ಹಾಕಿ ನಾವು ಬಿಸ್ನೆಸ್ ನಡೆಸ್ತಾ ಇರ್ತೀವಿ. ಆದರೆ ಆ ಬಿಸ್ನೆಸ್ ಸರಿಯಾಗಿ ನಡೆಯದೇನೆ ಬಂಡವಾಳ ಎಲ್ಲವೂ ಹಾಗೆ ಉಳಿದ್ಬಿಡುತ್ತೆ. ತಂದಿರುವಂತಹ ಎಲ್ಲ ವಸ್ತುಗಳು ಹಾಗೆ ಉಳಿದು ವ್ಯಾಪಾರವೂ ಆಗದೆ ಅದು ಸಾಲ ಆಗಿ ಪರಿವರ್ತನೆ ಆಗಿರುತ್ತೆ. ಇದು ಕೂಡ ಒಂದು ರೀತಿಯಾದಂತಹ ಸಾಲ. ಇನ್ನೊಂದು ರೀತಿಯಾದಂತಹ ಸಾಲ ಯಾವ ತರ ಆಗತ್ತೆ ಅಂತಂದ್ರೆ, ನಮ್ಮಲ್ಲಿ ಹಣ ಇರತ್ತೆ, ಹಣವನ್ನ ಖರ್ಚು ಮಾಡ್ತಾ 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 ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಯಾರಿಗೆ ಖರ್ಚು ಮಾಡ್ತಾ ಇದ್ದೀವಿ, ಹೇಗೆ ಖರ್ಚು ಮಾಡ್ತಾ ಇದ್ದೀವಿ ಅಂತನೂ ತಿಳಿದೇನೆ ವಿಪರೀತ ಖರ್ಚುಗಳನ್ನು ಮಾಡಿ ಮತ್ತೆ ತಿಂಗಳ ಕೊನೆಯಲ್ಲಿ ಸಾಲ ಮಾಡುವಂತಹ ಪರಿಸ್ಥಿತಿಗೆ ಬರುತ್ತೆ. ಇದು ಕೂಡ ಒಂದು ರೀತಿಯಾದಂತಹ ಒಂದು ಸಾಲದ ಒಂದು ವ್ಯವಸ್ಥೆ ಆಗತ್ತೆ. ಬಹಳ ವಿಶೇಷ ಅಂತಂದ್ರೆ ಮತ್ತೊಂದು ರೀತಿಯ ಸಾಲ ಆಗತ್ತೆ. ಯಾವ ತರ ಸಾಲಪ್ಪ ಅಂತಂದ್ರೆ, ಈ ಮೊದಲೇ ಹೇಳಿದಾಗೆ ನಮ್ಮಲ್ಲಿರುವಂತ ಹಣವನ್ನ ಮತ್ತೊಬ್ಬನಿಗೆ ಕೊಟ್ಟಿರ್ತೀವಿ ಸಾಲಕ್ಕೆ. ಅವನು ಸಾಲವನ್ನ ತೀರಿಸದೇನೆ ಓಡಿ ಹೋಗಿರ್ತಾನೆ. ಅವನ ಸಾಲವನ್ನ ತೀರಿಸ್ಲಿಕ್ಕಾಗದೇನೆ ಅವನು ಕೊಡದೇ ಇದ್ದಕ್ಕೋಸ್ಕರ ಇವ ಮತ್ತೆ ಇನ್ನೊಂದು ಕಡೆ ಸಾಲವನ್ನ ಮಾಡಿ ತನ್ನ ಜೀವನವನ್ನ ನಡೆಸಬೇಕಿರ್ತದೆ. ಇಂತಹ ಅನೇಕ ಪ್ರಸಂಗಗಳು ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಇದರಲ್ಲಿ ಸಾಕಷ್ಟು ಜನ ನ್ಯಾಯಯುತವಾಗಿ ದುಡಿದು ಸಾಲಕ್ಕೆ ಒಳಗಾದವರು ಇದ್ದಾರೆ. ಇನ್ನು ಕೆಲವೊಬ್ರು ಅನ್ಯಾಯ ಮಾರ್ಗವನ್ನು ತುಳಿದು ಅಲ್ಲೂ ಕೂಡ ಸಾಲಕ್ಕೆ ಒಳಗಾದವರು ಇದ್ದಾರೆ. ಹೀಗೆ ಅನೇಕ ಸಾಲಗಳ ಸಮಸ್ಯೆ ಕೂಡ ಬಂದಿದೆ. ಇಂತಹ ಸಾಲ ಬಾಧೆಗೆ ಏನು ಪರಿಹಾರವನ್ನ ನಾವು ಕೊಡಬೇಕು? ನಾವು ಜೀವನದಲ್ಲಿ ಎಲ್ಲ ಸೋತ್ ಬಿಟ್ಟಿದೀವಿ, ಎಲ್ಲ ಕಳ್ಕೊಂಡಿದೀವಿ. ಈಗ ನಾವ್ ಏನಪ್ಪ, ನಮಗೆ ಏನೂ ಗತಿ ಇಲ್ಲ, ನಾವೀಗ ಮತ್ತೆ ಸಾಲನೆ ಮಾಡಬೇಕು ಅನ್ನುವಂಥವರು ತಾಯಿ ಪ್ರತ್ಯಂಗಿರಾದೇವಿಯ ಮೊರೆಯನ್ನ ಹೋಗ್ಬೇಕಾಗತ್ತೆ. ಪರಕರ್ಮ ಮಂತ್ರ ಔಷಧಯಂತ್ರನ್ ಸಂಹರ ಸಂಹರ ಸರ್ವಭೂತರಮಣಿ ಸರ್ವವಿಜ್ಞಾನ್ ಚಿಂದಿ ಚಿಂದಿ ಸರ್ವಭೂತಾನ್ ಭಿನ್ನ ಭಿನ್ನ ಸರ್ವಗ್ರಹಾನ್ ಬಂಧ ಬಂಧ ಸರ್ವವ್ಯಾಧೀನ್ ನಿಗೃಹಯ ನಿಗೃಹಯ ಸರ್ವಪ್ರಾಣೀನ್ ಭೀಕ್ಷಯ ಭೀಕ್ಷಯ ಸರ್ವದುಷ್ಟಾನ್ ಭಕ್ಷಯ ಭಕ್ಷಯ ಸರ್ವವಜ್ರಾನ್ ಸ್ಫೋಡಯ ಸ್ಫೋಡಯ. ಆತ್ಮೀಯರೇ, ಸಾಲಕ್ಕೆ ಸೂಕ್ತವಾದ ಪರಿಹಾರ ಅಂದ್ರೆ ದುಡಿಮೆ. ಕಷ್ಟಪಟ್ಟು ನಾವು ಯಾವುದಾದರೂ ಒಂದು ಮಾರ್ಗದಲ್ಲಿ ದುಡಿದು ನಾವು ಸಾಲವನ್ನ ತೀರಿಸಬೇಕು. ಮನೆಯಲ್ಲಿಯೇ ಕೂತು ಇದ್ದಕ್ಕಿದ್ದ ಹಾಗೆ ನನಗೆ ಹಣ ಬರಲಿ, ಇದ್ದಕ್ಕಿದ್ದ ಹಾಗೆ ಮನೆಗೆ ಲಕ್ಷ್ಮಿ ಒಲಿಲಿ, ನನ್ನ ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಸ್ಥಿರವಾಸ ಆಗಲಿ ಅಂದ್ರೆ ಅದು ಸಾಧ್ಯ ಇಲ್ಲ, ಅದು ಸಾಧ್ಯ ಆಗೋದು ಇಲ್ಲ. ಹಾಗಾಗಿ ಸಾಲಕ್ಕೆ ಮೊದಲನೇ ಪರಿಹಾರ ದುಡಿಮೆ. ಒಂದರಲ್ಲಿ ನಾವು ಲಾಸ್ ಆದ್ರೆ ಮತ್ತೊಂದನ್ನ ಹುಡುಕಿಕೊಂಡು ಬಂಡವಾಳ ಇಲ್ಲದೆಯೇ ದುಡಿದು ನಾವು ಆ ಸಾಲವನ್ನು ಮುಟ್ಟಿಸುವಂತಹದ್ದು ಸೂಕ್ತ. ಆದರೆ ಎಷ್ಟೇ ದುಡಿದ್ರೂ ಕೂಡ ಸಾಲ ತೀರ್ತಾನೆ ಇಲ್ಲ. ನಾವು ದುಡಿತಾ ಇದ್ದೀವಿ ಗುರುಜಿ, ಎಷ್ಟೇ ದುಡಿದ್ರೂ ಕೂಡ ಸಾಲ ತೀರ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾರೆ. ಅಂಥವರಿಗೋಸ್ಕರ ಈ ಒಂದು ಪರಿಹಾರವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಆದರೆ ಈ ಮೊದಲೇ ಹೇಳಿದ್ದೇನೆ, ಈ ಪರಿಹಾರ ಸುಮ್ಮನೆ ಮನೆಯಲ್ಲಿ ಕೂತು ಅಥವಾ ನಮಗೆ ಬಡ್ಡಿ ಬರ್ತಾ ಇಲ್ಲ, ಬಡ್ಡಿ ಬರಲಿ ಅಂತ ಪ್ರಾರ್ಥನೆ ಮಾಡೋದು, ಅಥವಾ ಮನೆಯಲ್ಲಿ ಕೂತು ದುಡ್ಡು ಬರಲಿ ಅನ್ನೋದು, ಇದ್ದಕ್ಕಿದ್ದ ಹಂಗೆ ಮನೆಯಲ್ಲಿ ಲಕ್ಷ್ಮಿ ಉತ್ಪತ್ತಿ ಆಗಲಿ ಅನ್ನೋದು, ದುಡಿಯಕ್ಕೆ ಹೋಗ್ದೇನೆ ನನಗೆ ದುಡಿಮೆ ತಾನಾಗಿಯೇ ನನ್ನ ಹತ್ರ ಹುಡ್ಕೊಂಡ್ ಬರಲಿ ಅಂಥವ್ರಿಗೆ ಅಲ್ಲ.
ಇದು ಕಷ್ಟಪಟ್ಟು ದುಡಿಯೋರಿಗೆ ಮಾತ್ರ. ಕಷ್ಟಪಟ್ಟು ನಾವು ದಿನನಿತ್ಯ ದುಡಿತಾ ಇದ್ದೀವಿ, ಹಗಲು ರಾತ್ರಿ ಗಂಡ ಹೆಂಡತಿ ಎಲ್ಲರೂ ಕೂಡ ಶ್ರಮ ವಹಿಸಿ ದುಡಿತಾ ಇದ್ರು ಕೂಡ ಸಾಲ ಹೆಚ್ಚಿಗೆ ಆಗ್ತಾ ಇದೆ ಅಂದವರಿಗೆ ಈ ಒಂದು ತಾಯಿ ಪ್ರತ್ಯಂಗಿರ ದೇವಿ ಅನುಗ್ರಹ ಆಗಬಹುದು ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿದೆ. ಯಾಕೆ ಅಂತಂದ್ರೆ ಈಗಾಗಲೇ ಹೇಳಿದಾಗೆ ಸೋಮಾರಿಗೆ ಕುಡಿಕೆ ಹೊನ್ನು ಕೊಟ್ಟರು ಕೂಡ ಸಾಲೋದಿಲ್ಲ. ಕುಂತು ತಿನ್ನವನಿಗೆ ನೀವು ಎಷ್ಟು ಕೋಟಿ ಆಸ್ತಿ ಮಾಡಿಕೊಟ್ರು ಅವನು ಸಾಲ ಮಾಡ್ತಾನೆ. ಯಾಕೆ ಅಂದ್ರೆ ಅವನು ಸೋಂಬೇರಿ. ಸೋಂಬೇರಿಗಳಿಗೆಲ್ಲ ಯಾವ ಮಂತ್ರ ತಂತ್ರ ಯಾವುದೇ ರೀತಿಯಾದಂಥ ಪರಿಹಾರಗಳು ಕೂಡ ಅವನಿಗೆ ದಾಟೋದಿಲ್ಲ. ಹಾಗಾಗಿ ಶ್ರಮಿಕ ವರ್ಗದವರಿಗೆ, ಶ್ರಮಿಸಿ ಜೀವನವನ್ನ ಮಾಡುವವರಿಗೆ, ಹಗಲು ರಾತ್ರಿ ಕಷ್ಟಪಟ್ಟು ಇಡೀ ಕುಟುಂಬಕ್ಕಾಗಿ ಜೀವನವನ್ನ ಸವಿಸುತ್ತಿರುವಂತಹ ಶ್ರಮಿಕರಿಗೆ ಮಾತ್ರ ಈ ಪರಿಹಾರ ಆಗಿರುತ್ತೆ. ಹಾಗಾಗಿ ನಾವು ಸುಮ್ಮನೆ ಮನೇಲಿ ಕೂತು ಬಡ್ಡಿ ಬಿಟ್ಟಿದ್ದೀವಿ, ಬಡ್ಡಿ ಬರ್ತಾ ಇಲ್ಲ, ನಾವು ಬಡ್ಡಿ ಕೊಟ್ಟಿದ್ದೀವಿ ಅವ್ನು ಬಡ್ಡಿ ಕೊಡ್ತಾ ಇಲ್ಲ, ಇವುಗಳಿಗೆ ಇದನ್ನ ಪ್ರಯೋಗ ಮಾಡಕ್ ಹೋಗ್ಬೇಡಿ. ಅಥವಾ ಈ ಒಂದು ತಾಯಿ ಮೊರೆಯನ್ನು ಹೋದ್ರೆ ನಿಮಗೆ ಫಲ ಸಿಗೋದಿಲ್ಲ. ಯಾಕೆ ಗೊತ್ತಾ? ತಾಯಿ ಮಹಾಪ್ರತ್ಯಂಗಿರಾದೇವಿ ಯಾವತ್ತೂ ಕೂಡ ಯಾರು ಶ್ರಮಿಕರಿರ್ತಾರೋ, ಯಾರು ಕಷ್ಟಪಟ್ಟು ಜೀವನವನ್ನ ಸಾಗಿಸ್ತಾ ಇರ್ತಾರೋ, ಯಾರು ಅವರು ಪ್ರತಿನಿತ್ಯ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ದುಡಿತಾ ಇರ್ತಾರೋ ಅವರ ಜೊತೆ ಮಾತ್ರ ಇರ್ತಾಳೆ ಅನ್ನುವಂತಹದ್ದು ಶಾಸ್ತ್ರ. ಮೋಸದಿಂದ ಹಣವನ್ನ ಪಡೆಯುವ, ಬಡ್ಡಿಗೆ ಬಿಟ್ಟಂತ ಹಣವನ್ನ ಪಡೆಯುವ ಅಥವಾ ಇನ್ಯಾವುದೋ ದೌರ್ಜನ್ಯದಿಂದ ಹಣವನ್ನ ಪಡೆಯುವಂತಹವರ ಜೊತೆ ತಾಯಿಯ ಅನುಗ್ರಹ ಇರೋದಿಲ್ಲ. ಹಾಗಾಗಿ ನಿಜವಾಗಿಯೂ ಕೂಡ ಶ್ರಮಿಕ ವರ್ಗದವರಿಗೆ, ಶ್ರಮಿಕರಿಗೆ ಮಾತ್ರ ತಾಯಿಯ ಅನುಗ್ರಹ ಆಗ್ತಕ್ಕಂಥದ್ದು. ಅಂಥವರು ಈ ತಾಯಿಯ ಪ್ರತ್ಯಂಗಿರಾದೇವಿ ಮೊರೆಯನ್ನ ಹೋದ್ರೆ ಸಾಲ ಬಾಧೆಯಿಂದ ಸ್ವಲ್ಪವಾದರೂ ಕೂಡ ನಿಮಗೆ ಒಂದು ಪರಿಹಾರ ಸಿಗಬಹುದು ಅನ್ನುವಂಥ ಒಂದು ನಂಬಿಕೆ. ಮತ್ತು ಇದನ್ನು ಅನೇಕ ಜನಗಳು ಮಾಡಿ ಅವರಿಗೆ ಹಂತ ಹಂತವಾಗಿ, ಕ್ರಮೇಣವಾಗಿ, ಒಂದೇ ಸಲಿಗೆ ಸಾಲ ಪರಿಹಾರ ಆಗೋದಿಲ್ಲ, ಹಂತ ಹಂತವಾಗಿ ಅವರಿಗೆ ಸಾಲದ ಒಂದು ಪರಿಹಾರಕ್ಕೆ ಅನೇಕ ಮಾರ್ಗಗಳು ತೆರೆದುಕೊಳ್ಳುತ್ತಿದ್ದಾವೆ. ಅನೇಕ ಮಾರ್ಗಗಳಿಂದ ಅವರಿಗೆ ಒಂದಿಷ್ಟು ಸಾಲ ಬಾಧೆಗೆ ನಿವಾರಣೆಗೆ ಹಣದ ಆಗಮನ ಕೂಡ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆ ದೆಸೆಯಲ್ಲಿ ಇದು ಒಂದು ಉಪಕಾರ ಆಗಲಿ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಹಾಗಾಗಿ ಎಲ್ಲರಿಗೂ ಸಂಸ್ಥೆಯನ್ನು ನೀಡುವಂಥ ಒಂದು ಸಣ್ಣ ಸಹಾಯ ಆಗಿರಬಹುದು, ಅದನ್ನು ತಾವು ಪ್ರಯತ್ನ ಮಾಡಿ ನೋಡಿ ಅಂತ ಹೇಳಿ ತಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಆತ್ಮೀಯರೇ, ಪ್ರತ್ಯಂಗಿರಾ ದೇವಿಯ ಆರಾಧನಾ ಮತ್ತು ಉಪಾಸನೆಯಲ್ಲಿ ಅನೇಕ ಪ್ರಯೋಗಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಶೀರ್ಷಣ್ವತಿ ಪ್ರಯೋಗ, ಆಯುನಿ ಪ್ರಯೋಗ ಮತ್ತು ಬ್ರಹ್ಮ ಪ್ರಯೋಗ ಮತ್ತು ಅನೇಕ ಪ್ರಯೋಗಗಳಿವೆ. ಇವೆಲ್ಲ ದೊಡ್ಡ ದೊಡ್ಡ ಪ್ರಯೋಗಗಳು. ದೊಡ್ಡ ದೊಡ್ಡ ಪ್ರಯೋಗಗಳು ಅಂತಂದ್ರೆ ಯಾವುದು ಅಸಾಧ್ಯವೋ ಅದನ್ನ ಸಾಧ್ಯ ಮಾಡಿ ತೋರಿಸುವಂತಹ ಪ್ರಯೋಗಗಳು ಇವೆಲ್ಲ. ಇವುಗಳನ್ನೆಲ್ಲ ತಮಗೆ ಅನೇಕ ಕಡೆಯಲ್ಲಿ ಕೊಡ್ತಾ ಹೋಗ್ತಾರೆ, ಇದನ್ನ ಹೇಳಿ ಅಂತ. ಅಂತಹ ತಪ್ಪನ್ನ ಮಾಡಬೇಡಿ. ಯಾಕಂದ್ರೆ ಗುರು ಮುಖೇನವೇ ನೀವು ಪ್ರತ್ಯಂಗಿರಾದೇವಿಯ ಸಾಧನೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಿಮಗೆ ಮತ್ತೊಂದು ಸಲ ಮನವರಿಕೆ ಮಾಡಿ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಈಗ ಮೊದಲೇ ಹೇಳಿರುವ ಹಾಗೆ ದುಡಿದು ಶ್ರಮ ವಹಿಸಿಯವರಿಗೆ ಒಂದು ಸರಳ ಒಂದು ಪರಿಹಾರವನ್ನ ಹೇಳಿತು ತಾಯಿ ಪ್ರತ್ಯಂಗಿರಾದೇವಿದು. ಅದನ್ನ ನೀವು ಮಾಡ್ಕೊಳ್ಳಿ. ಏನೂ ಇಲ್ಲ, ಪ್ರತಿ ಶುಕ್ರವಾರದ ದಿವಸ ರಾಹು ಕಾಲದಲ್ಲಿ ಕಾಲಭೈರವನ ದೇವಸ್ಥಾನಕ್ಕೆ ತಾವು ಹೋಗ್ಬೇಕಾಗತ್ತೆ. ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸನೇ ಹೋಗಿ, ಅದು ಕೂಡ ರಾಹು ಕಾಲದಲ್ಲಿ ಹೋಗಿ ಕೆಂಪು ಅಕ್ಷತೆಯನ್ನ ಹಿಡ್ಕೋಬೇಕು. ಎಡಗೈಯಲ್ಲಿ ಕೆಂಪು ಅಕ್ಷತೆಯನ್ನ ನೀವು ಹಿಡಿದುಕೊಂಡು ಅದಕ್ಕೆ ನೀವು ಭಕ್ತಿಯಿಂದ ಸಂಕಲ್ಪ ಮಾಡಬೇಕು. ತಂದೆ ಕಾಲಭೈರವ ಮತ್ತು ತಾಯಿ ಪ್ರತ್ಯಂಗಿರಾದೇವಿ, ನಾನು ಈ ರೀತಿಯಾದಂತಹ ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ದೀನಿ, ನನಗೆ ಈ ರೀತಿಯಾದಂತಹ ಸಾಲ ಬಾಧೆಯಾಗಿದೆ, ನನಗೆ ಈ ರೀತಿಯಾದಂತಹ ಸಮಸ್ಯೆಯಲ್ಲಿ ನಾನು ತುಂಬಾ ಬಳಲ್ತಾ ಇದ್ದೀನಿ, ದಯಮಾಡಿ ನನಗೆ ಆ ಸಮಸ್ಯೆಯಿಂದ ಪರಿಹಾರ ಮಾಡಿಕೊಡಿ ಅಂತ ಹೇಳಿ ಭಕ್ತಿನ ಸಂಕಲ್ಪ ಮಾಡಿ 38 ಪ್ರದಕ್ಷಿಣೆಯನ್ನ ಬರಬೇಕು. 38 ಪ್ರದಕ್ಷಿಣೆಯನ್ನ ಕಾಲಭೈರವರ ದೇವಸ್ಥಾನಕ್ಕೆ ಹಾಕಿ ಕೈಯಲ್ಲಿ ಕೆಂಪು ಅಕ್ಷತೆ ಹಾಗೆ ಇರಬೇಕು. 38 ಸಲ ನೀವು ಪ್ರದಕ್ಷಿಣೆ ಬಂದು ಅದನ್ನ ಹೊರಗಡೆ ಬಂದು ನಿಮಗೆ ನೀವೇ 11 ಸಾರ್ತಿ ಅದನ್ನ ದೃಷ್ಟಿಯನ್ನು ತೆಗೆದುಕೊಳ್ಬೇಕು. ಮೇಲಿಂದ ಕೆಳಗೆ, ಅಂದ್ರೆ ನಿಮ್ಮ ಶಿರದಿಂದ ನಖದವರೆಗೆ, ಅಂದ್ರೆ ಪಾದದ ಒಂದು ಉಗುರಿನವರೆಗೂ ಕೂಡ 11 ಸಲ ನೀವು ದೃಷ್ಟಿಯನ್ನು ತೆಗೆದುಕೊಂಡು ಅದನ್ನ ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ಅದನ್ನ ನೀವು ಹಾಕ್ತಾ ಹೋಗ್ಬೇಕು. ಹೀಗೆ ಇದನ್ನ ಏನಿಲ್ಲ ಅಂದ್ರೂ ಕೂಡ 58 ಶುಕ್ರವಾರ ಅಥವಾ 78 ಶುಕ್ರವಾರ ಅಥವಾ 108 ಶುಕ್ರವಾರ ಅಥವಾ 48 ಶುಕ್ರವಾರಗಳ ಕಾಲ ನೀವು ನಿರಂತರವಾಗಿ ಮಾಡ್ತಾ ಬನ್ನಿ. ಅಷ್ಟರಲ್ಲಿ ನಿಮಗೆ ಏನಾದ್ರೂ ಕೂಡ ಒಂದು ಮಾರ್ಗವನ್ನ ಆ ತಾಯಿ ಕೊಡಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನ ಮಾಡಿದ ತಕ್ಷಣ ನಿಮ್ಗೆ
ಕೋಟಿ ಹಣ ನಿಮಗೆ ಬಂದ್ಬಿಡುತ್ತೆ ಅಂತಲ್ಲ. ನೀವು ಮಾಡುವ ಕಾಯಕದಲ್ಲಿ ಏಳಿಗೆ ಆಗಬಹುದು, ಜೊತೆಗೆ ನೀವು ಮಾಡುವಂತಹ ಕಾಯಕಕ್ಕೆ ಮತ್ತಿನ್ಯಾವುದು ಹೊಸ ಮಾರ್ಗ ನಿಮಗೆ ಸಿಗಬಹುದು. ಅಲ್ಲಿಂದ ನಿಮಗೆ ನಿಮ್ಮ ಸಾಲ ಬಾಧೆ ನಿವಾರಣೆಗೆ ಒಂದಿಷ್ಟು ನಿಮಗೆ ಸಹಾಯ ಆಗಬಹುದು. ಇದು ತಾಯಿ ಮಹಾಪ್ರತ್ಯಂಗಿರ ದೇವಿಯ ಇನ್ನೊಂದು ಸರಳವಾದಂತಹ ಪರಿಹಾರ ಆಗಿರ್ತದೆ. ಪ್ರಯತ್ನ ಮಾಡಿ. ಶುಭ ಆಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀವಿ. ನಮಸ್ತೆ.